ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಕೊಡೋಣವಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ನಾವು ಈ ತಿಂಗಳು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 14 ವಚನ. 1 ಕೊರಿಂಥ 14 ಅಧ್ಯಾಯ 3 ವಚನ. ಪ್ರವಾದಿಸುವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನು ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಿಧ ವಿಧವಾಗಿ ಮಾತನಾಡತಕ್ಕ ಸಂಗತಿಗಳನ್ನು ದೇವರ ವಾಕ್ಯ ನಮಗೆ ಕಲಿಸ್ತಾ ಬರ್ತದೆ. ಯಥಾರ್ಥವಾಗಿ ನುಡಿಯುವಂಥದ್ದು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವಂಥದ್ದು, ನಂಬಿಕೆಯ ಮಾತುಗಳನ್ನ ಮಾತನಾಡುವಂಥದ್ದು. ಹೀಗೆ ಇಲ್ಲಿ ಈ 1 ಕೊರಿಂಥ 14 ಅಧ್ಯಾಯದ 3 ವಚನಕ್ಕೆ ಬರುವಾಗ ಪ್ರವಾದಿಸುವಂಥದ್ದು ಅಥವಾ ದೇವರಾತ್ಮನ ಪ್ರೇರೇಪಣೆಯಿಂದ ಮಾತನಾಡುವಂಥದ್ದು, ಇವುಗಳ ಕುರಿತಾಗಿ ಇಲ್ಲಿ ನಾವು ಓದ್ತೇವೆ. ವಿಶೇಷವಾಗಿ ಸಭೆಯೊಳಗೆ ದೇವಜನರು ಕೂಡಿ ಬಂದಾಗ ಅಥವಾ ಒಬ್ಬ ದೇವ ಮನುಷ್ಯನು ಇತರರೊಂದಿಗೆ ಹೇಗೆ ಮಾತನಾಡಬೇಕು ಎನ್ನುವಂಥ ವಿಚಾರಕ್ಕೆ ಬರುವಾಗ ದೇವಜನರಿಗೆ ಯುಕ್ತವಾದಂಥ ಒಂದು ಸಂಗತಿಯಲ್ಲಿ ಬರೆಯಲಾಗ್ತದೆ. ಪ್ರವಾದಿಸೋದು ಎನ್ನುವಂಥ ಈ ಒಂದು ಮಾತಿಗೆ ಕೆಲವೊಂದು ಗ್ರಹಿಕೆ ಅವಶ್ಯ. ಪ್ರವಾದಿಸೋದು ಎಂಬುದಾಗಿ ಹೇಳುವಾಗ ದೇವರಾತ್ಮ ಪ್ರೇರಿತನಾಗಿ ಮಾತನಾಡುವಂಥದ್ದು ಒಂದು. ಪ್ರವಾದಿಸುವುದು ಎನ್ನುವಾಗ ಕೇಳುಗರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡುವಂಥದ್ದು. ಹಾಗಾದರೆ ಪ್ರವಾದಿಸೋದು ಎಂಬುದಾಗಿ ಹೇಳುವಾಗ ದೇವರಾತ್ಮ ಪ್ರೇರಿತರಾಗಿ ಆ ಮಾತು ಯಾರಿಗೋ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡುವಂಥದ್ದೇ ಪ್ರವಾದನೆ ಆಗ್ತದೆ. ಹಾಗಾಗಿ ದೇವರು ಕಾಲದಿಂದ ಕಾಲಕ್ಕೆ ತಾನು ನಿರ್ದಿಷ್ಟ ಜನಾಂಗ ಅಥವಾ ಜನರ ಗುಂಪಿಗೆ ಮಾತನಾಡುವಾಗ ಆತನು ಕಾಲದಿಂದ ಕಾಲಕ್ಕೆ ಪ್ರವಾದಿಗಳನ್ನು ಎಬ್ಬಿಸಿ ಅವರಿಗೆ ಅವರ ಭಾಷೆಯಲ್ಲಿ ಆತನು ತನ್ನ ಪ್ರವಾದಿಗಳ ಮೂಲಕ ಮಾತನಾಡಿದ್ದಾನೆ. ಹಾಗಾಗಿ ಆ ಪ್ರವಾದಿಗಳು ತಮ್ಮ ಸ್ವಂತ ಇಷ್ಟಕ್ಕೆ ಮಾತನಾಡದೆ ದೇವರಾತ್ಮ ಪ್ರೇರಿತರಾಗಿ ಅದನ್ನು ಮಾತನಾಡಿದ್ದಾರೆ, ದೇವರ ಮಾತುಗಳನ್ನು ಮಾತನಾಡಿದ್ದಾರೆ. ಹಾಗಾದರೆ ಇಲ್ಲಿಯೂ ಅದೇ ಸಭೆಯೊಳಗೆ ಪ್ರವಾದಿಸುವಂಥ ವಿಚಾರ ಅಥವಾ ದೇವಜನರು ಸೇರಿ ಬಂದಾಗ ಪ್ರವಾದಿಸುವ ವಿಚಾರ ಅಥವಾ ಅದನ್ನು ಪಡ್ಕೊಳ್ಳತಕ್ಕ ಜನರು ಅಥವಾ ಒಬ್ಬ ಮನುಷ್ಯನು ಯಾರು ಅವರಿಗೆ ಮಾತನಾಡತಕ್ಕ ವಿಷಯ. ಒಟ್ಟಾರೆ ಒಬ್ಬ ಮನುಷ್ಯನು ದೇವರಾತ್ಮ ಪ್ರೇರಿತನಾಗಿ ಅವರಿಗೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವ ವಿಧದಲ್ಲಿ ಅದನ್ನು ಮಾತನಾಡಬೇಕಾಗ್ತದೆ. ಹೀಗೆ ಒಬ್ಬನು ಪ್ರವಾದಿಸಿದರೆ ಏನಾಗ್ತದೆ? 3 ಸಂಗತಿಗಳನ್ನು ಇಲ್ಲಿ ಕೊಡಲಾಗಿದೆ. ಪ್ರವಾದಿಸುವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಸ್ಪಷ್ಟವಾಗಿ ಹೇಳ್ತದೆ. ಮನುಷ್ಯರ ಸಂಗಡ ಅವರಿಗೆ ಆತನು ಮಾಡುವಂಥ ವಿಚಾರ, ಆತನು ಮಾತನಾಡಿದಾಗ ಕೇಳುಗರಲ್ಲಿ ಆಗಬಹುದಾದಂಥ 3 ಸಂಗತಿ ಅಥವಾ ಮೂರು ಸಂಗತಿಗಳಲ್ಲಿ ಒಂದು ಸಂಗತಿ ಹೇಗೋ ಒಟ್ಟಾರೆ ಅಲ್ಲಿ ಅವರಲ್ಲಿ ಕೇಳುಗರಲ್ಲಿ ಆಗುವಂಥ ಸಂಗತಿ ಒಂದು, ಅವರೊಳಗೆ ಭಕ್ತಿವೃದ್ಧಿ, ಎರಡನೇದಾಗಿ ಅವರಿಗೆ ಪ್ರೋತ್ಸಾಹ, ಮೂರನೇದಾಗಿ ಅವರಿಗೆ ಸಂತೈಸುವಿಕೆ. ಹಾಗಾದ್ರೆ ದೇವರೊಬ್ಬ ಮನುಷ್ಯನ ಬಳಿ ಮಾತನಾಡುವುದಕ್ಕೆ ನಿರ್ದಿಷ್ಟ ಕಾರಣ ಕೇಳುವ ಮನುಷ್ಯನೊಳಗೆ ಭಕ್ತಿವೃದ್ಧಿ ಆಗಬೇಕು, ಅವನಿಗೆ ಪ್ರೋತ್ಸಾಹವಾಗಬೇಕು, ಅವನಿಗೆ ಸಂತೈಸುವಿಕೆ ಆಗಬೇಕು. ಇದು ದೇವರ ಉದ್ದೇಶ. ಹಾಗಾದರೆ ಈ ವಿಧದಲ್ಲಿ ಮಾತನಾಡತಕ್ಕ ಜನರನ್ನ ಕರ್ತನು ಬಯಸ್ತಾನೆ. ಸಭೆಯೊಳಗೆ ಸಭಿಕರಲ್ಲಿ ದೇವರ ಒಂದು ದೊಡ್ಡ ಅಪೇಕ್ಷೆ, ಆತನು ಯೇಸುಕ್ರಿಸ್ತನನ್ನು ನಂಬಿದವರಿಗೆ ಪವಿತ್ರಾತ್ಮ ದಾನವನ್ನು ಮಾಡಿ ಅವರು ಜನರೆದುರು ಪ್ರವಾದಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹಾಗಾಗಿ ಈ 14ನೇ ಅಧ್ಯಾಯದ ಆರಂಭದ ವಚನವನ್ನು ಓದುವಾಗ ಅದರಲ್ಲಿ 2ನೇ ಮಾತು ಹೀಗೆ ಬರ್ತದೆ: ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಕಾರಣ ದೇವರು ತನ್ನ ಜನರೊಂದಿಗೆ ಮಾತನಾಡಲು ಬಯಸ್ತಾನೆ. ಹಾಗಾಗಿ ದೇವರನ್ನ ಪ್ರತಿನಿಧಿಸಿ ಮಾತನಾಡುವ ಜನರು ಬೇಕು. ಸರಿ, ಈ 3 ವಿಚಾರಗಳಲ್ಲಿ ಭಕ್ತಿವೃದ್ಧಿ ಎಂಬುದಾಗಿ ಹೇಳುವಾಗ ಒಬ್ಬ ಮನುಷ್ಯನು ದೇವರೊಂದಿಗೆ ನಡೆಯತಕ್ಕ ಸಾಮರ್ಥ್ಯವನ್ನ ಕಳಕೊಳ್ಳುತ್ತಾ ಯಾವುದೋ ಒಂದು ಭಾಗದಲ್ಲಿ ಆತನು ಕುಗ್ಗಿ ಹೋಗಿರಬಹುದು. ಹಾಗಾದರೆ ಭಕ್ತಿವೃದ್ಧಿ ಅವನನ್ನು ಮೇಲಕ್ಕೆತ್ತುತ್ತದೆ. ಹಾಗಾದರೆ ಭಕ್ತಿವೃದ್ಧಿಯಲ್ಲಿ ಸಹ ನಾವು ಯೋಚಿಸತಕ್ಕ ಸಂಗತಿಗಳಿವೆ. ಒಂದು ವೇಳೆ ಒಬ್ಬ ಮನುಷ್ಯನು ಭಕ್ತಿಯಲ್ಲಿ ಇದ್ದವನು ಒಂದು ವೇಳೆ ಪಾಪದ ನಿಮಿತ್ತವೂ ಅಥವಾ ಯಾವುದೋ ಒಂದು ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳಲ್ಲಿ ಆತನು ಇದ್ದು ಆತನು ಪಾಪದಲ್ಲೇ ತನ್ನನ್ನು ಕೆಡಿಸಿಕೊಳ್ತಾ ಹೋಗುವಾಗ
ಒಬ್ಬ ಮನುಷ್ಯನು ಪ್ರವಾದಿಸಿ ದೇವರಾತ್ಮನ ಪ್ರೇರಿತನಾಗಿ ಆತನು ಮಾತನಾಡುವಾಗ, ಅವನ ಪಾಪಗಳನ್ನ ಅವನಿಗೆ ಅರಿವಿಗೆ ತರುವಾಗ, ಆ ಮನುಷ್ಯರದನ್ನು ಕೇಳಿ ಆತನು ಮಾನಸಾಂತರ ಪಡುವಾಗ ಆತನು ಆ ಪಾಪಗಳನ್ನ ಬಿಟ್ಟು ತಿರುಗಿ ದೇವರೊಂದಿಗೆ ಒಂದಾಗಲಿಕ್ಕೆ ಅವಕಾಶವಾಗ್ತದೆ. ಇದು ಭಕ್ತಿವೃದ್ಧಿ. ಒಬ್ಬ ಮನುಷ್ಯನ ನಂಬಿಕೆ ಕುಗ್ಗಿ ಹೋಗುವಾಗ, ಅವನಿಗೆ ಪ್ರವಾದನೆ ಮಾತುಗಳು ಬಿಡುಗಡೆ ಆಗುವಾಗ, ಅವನು ಆ ಪ್ರವಾದನೆ ಮಾತುಗಳನ್ನ ಕೇಳಿ ಅವನ ವಿಶ್ವಾಸದಲ್ಲಿ ತಿರುಗಿ ಮೇಲಕ್ಕೆದ್ದೇಳಲಿಕ್ಕೆ ಸಾಧ್ಯವಿದೆ. ಒಬ್ಬನ ಪರಿಶುದ್ಧತೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯವಿದೆ, ಒಬ್ಬನ ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಸಾಧ್ಯವಿದೆ. ಅಥವಾ ಒಬ್ಬನು ನಾನಾ ಜನರ ಮಾತುಗಳಿಂದ ಆತನು ಕೆಲವರ ಮೇಲೆ ಅವನಿಗೆ ದ್ವೇಷ ಉಂಟಾಗಿ ಅಥವಾ ಅವ್ರ ಮೇಲೆ ಬೇಸರಿಕೆ ಉಂಟಾಗಿ ಅವನೊಳಗೆ ಪ್ರೀತಿಯ ಕೊರತೆ ಉಂಟಾಗುವಾಗ ಈ ಪ್ರವಾದನೆ ಮಾತುಗಳು ಅವನನ್ನು ದೇವರ ಪ್ರೀತಿಯಿಂದ ತುಂಬಿಸಿ ಆತನು ದೇವರ ಪ್ರೀತಿಯಲ್ಲಿ ವೃದ್ಧಿ ಆಗ್ತಾನೆ. ತನಗೆ ನೋವನ್ನುಂಟು ಮಾಡಿದ ಅಥವಾ ತನಗೆ ವೇದನುಂಟು ಮಾಡಿದ ಜನರನ್ನು ಆತನು ಕ್ಷಮಿಸಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಹಾಗಾದರೆ ಭಕ್ತಿವೃದ್ಧಿಯಲ್ಲಿ ನಾನಾ ಸಂಗತಿಗಳು ಅಡಗಿದೆ. ಒಟ್ಟಾರೆ ಒಬ್ಬನು ಭಕ್ತಿವೃದ್ಧಿಯಲ್ಲಿ ಮೇಲಕ್ಕೆದ್ದೇಳುವಾಗ ಅವನು ತಿರುಗಿ ತನ್ನ ದೇವರಲ್ಲಿ ಆತನು ಸಮಾಧಾನ ಸ್ಥಿತಿಗೆ ಅಥವಾ ಆತನೊಳಗೆ ದೇವರ ಜೀವದಲ್ಲಿ ಪಾಲುಗಾರನಾಗಿ ಒಂದು ಉತ್ತಮ ಸ್ಥಿತಿಗೆ ಆತನು ತಲುಪಲಿಕ್ಕೆ ಸಾಧ್ಯವಿದೆ. ನಂತರದಲ್ಲಿ ಪ್ರೋತ್ಸಾಹ. ಜನರಿಗೆ ಅನೇಕ ವಿಚಾರಗಳಲ್ಲಿ ಪ್ರೋತ್ಸಾಹ ಅವಶ್ಯ. ಪೌಲನು ಯೇಸುಕ್ರಿಸ್ತನ ದರ್ಶನವಾದ ಮೇಲೆ ಆತನು ಕೆಲವು ಕಾಲ ತನ್ನ ಊರಿಗೆ ಹೋಗಿ ಅಲ್ಲಿ ತನ್ನ ಕಸುಬಿನಲ್ಲಿ ನಿಂತಿರ್ತಾನೆ. ಆದರೆ ಅವನನ್ನು ಬಾರ್ನಬನು ಹುಡುಕಿಕೊಂಡು ಹೋಗಿ ಅವನನ್ನು ತಿರುಗಿ ಪ್ರೋತ್ಸಾಹಪಡಿಸ್ತಾನೆ. ಕರ್ತನು ಅವನನ್ನು ಕರೆಯೊಳಗೆ ಅವನು ನಿಲ್ಲುವಂತೆ ಪ್ರೋತ್ಸಾಹಪಡಿಸ್ತಾನೆ. ಅದರ ನಂತರ ಬಾರ್ನಬನೊಂದಿಗೆ ಒಂದು ಓಟವನ್ನು ಆರಂಭಿಸಿದ ಪೌಲ ನಂತರದಲ್ಲಿ ತನ್ನ 2ನೇ ಮಿಷನರಿ ಪ್ರಯಾಣದಲ್ಲಿ ತಾನೇ ಓಡುವುದಕ್ಕೆ ಸಿದ್ಧನಾಗಿ ಕೊನೆಯವರೆಗೂ ಕ್ರಿಸ್ತನಿಗಾಗಿ ಒಂದು ಒಳ್ಳೆ ಓಟ ಓಡಿ ತಿಮೋತಿಗೆ ಬರೆಯುವಾಗ ಹೇಳ್ತಾನೆ, ಓಟವನ್ನು ಕೊನೆಗಾಣಿಸಿದ್ದೇನೆ. ಹಾಗಾದರೆ ದೇವರಿಗಾಗಿ ಜನರು ಎದ್ದು ಮಾಡಬೇಕಾದ ಕಾರ್ಯಗಳಿವೆ. ಆ ಕಾರ್ಯಗಳಲ್ಲಿ ಎಲ್ಲಿಯೋ ಪ್ರೋತ್ಸಾಹ ಕಾಣದೆ ಅವರು ಎಲ್ಲಿಯೋ ಸ್ಥಗಿತರಾಗಿರ್ಬೋದು. ಒಬ್ಬ ಮನುಷ್ಯನ ಅವರ ಬಳಿ ಹೋಗಿ ದೇವರಾತ್ಮನ ನುಡಿಗಳನ್ನು ಅವನ ಭಾಷೆಯಲ್ಲಿ ಅವನಿಗೆ ಅರ್ಥವಾಗುವ ವಿಧದಲ್ಲಿ ಮಾತನಾಡುವಾಗ ಅವನು ಪ್ರೋತ್ಸಾಹವನ್ನು ಪಡ್ಕೊಂಡು ಅವನು ಮಾಡತಕ್ಕ ಕಾರ್ಯಗಳಲ್ಲಿ ಆತನು ಉತ್ತೇಜಿತನಾಗ್ತಾನೆ. ಅವುಗಳನ್ನ ಮಾಡುವುದರಲ್ಲಿ ಆತನು ತಾನು ಮಾಡಬೇಕಾದ ಕಾರ್ಯಗಳಲ್ಲಿ ಆತನು ಸಕ್ರಿಯನಾಗ್ತಾನೆ, ಕ್ರಿಯಾಶೀಲನಾಗ್ತಾನೆ. ಸಂತೈಸುವಿಕೆ. ಅನೇಕರು ನಾನಾ ನಷ್ಟಗಳಿಂದ ಕುಗ್ಗಿ ಹೋಗಿದ್ದಾರೆ, ಮಾನಸಿಕ ಖಿನ್ನತೆಯಲ್ಲಿ ಬಳಲುವವರಾಗಿದ್ದಾರೆ. ಕೆಲವರಿಗೆ ಅಳ್ಳಿಕ್ಕೆ ಕಣ್ಣೀರು ಸಹ ಸಾಧ್ಯವಿದೆ, ಕಣ್ಣೀರು ಬರಲಿಕ್ಕೂ ಸಾಧ್ಯವಿಲ್ಲ, ತೀರಾ ಕುಗ್ಗಿ ಹೋದ ಜನರಿದ್ದಾರೆ. ಹಾಗಾದರೆ ಅವರನ್ನು ತಕ್ಕ ಮಾತಿನಲ್ಲಿ ಸಂತೈಸಿ ಅವರನ್ನು ಆಧರಿಸಿ ಅವರ ಹೃದಯದಲ್ಲಾದ ಗಾಯಗಳನ್ನು ಒರೆಸುವಂಥ ಪ್ರವಾದನೆ ಮಾತುಗಳು ಅವಶ್ಯ. ಕರ್ತನು ಅವರನ್ನ ಆ ಒಂದು ದುಃಖದಿಂದ ಮೇಲಕ್ಕೆ ಹೇಗೆ ತರ್ತಾನೆ ಎಂಬುದಾಗಿ ಮಾತನಾಡುವ ಅವಶ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ವಿಧವಾಗಿ ಮಾತನಾಡಬೇಕಾಗಿದೆ, ಸತ್ಯವಚನವನ್ನು ಆಡಬೇಕಾಗಿದೆ, ಯಥಾರ್ಥವಾಗಿ ನುಡಿಯಬೇಕಾಗಿದೆ, ವಿಶ್ವಾಸದ ಮಾತುಗಳನ್ನು ಮಾತನಾಡಬೇಕಾಗಿದೆ, ವ್ಯರ್ಥ ಮಾತುಗಳಿಂದ ದೂರವಾಗಬೇಕಾಗಿದೆ. ಅದೇ ವೇಳೆಯಲ್ಲಿ ಪ್ರವಾದಿಸುವಂಥದ್ದು ಅವಶ್ಯಕತೆ ಇದೆ. ನಮ್ಮ ಬಾಯಿಯನ್ನು ಕರ್ತನು ಪ್ರವಾದಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಇದು ಕ್ರಿಸ್ತನ ಸಭೆಯಲ್ಲಿ ಎಲ್ಲರಿಗೂ ಮನದಟ್ಟಾಗಬೇಕಾದಂಥ ವಿಚಾರ. ನಮ್ಮನ್ನೊಪ್ಪಿಸಿಕೊಂಡು ಪ್ರಾರ್ಥಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ಪ್ರವಾದಿಸುವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೋಷಿಸುವಿಕೆಯನ್ನು ಉಂಟು ಮಾಡುವನಾಗಿದೆ ಎಂಬುದಾಗಿ ಹೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ಈ ದಿನಗಳಲ್ಲಿ ಕ್ರಿಸ್ತನ ಸಭೆಯೊಳಗೆ ಕರ್ತನೆ ಪ್ರವಾದಿಸುವ ಜನರನ್ನು ಎಬ್ಬಿಸು ಸ್ವಾಮಿ. ಪವಿತ್ರಾತ್ಮ ಅಭಿಷೇಕ ಹೊಂದಿದವರು ಪವಿತ್ರಾತ್ಮ ಪ್ರೇರಿತರಾಗಿ ಜನರೆದುರು ಹೋಗಿ ತಕ್ಕ ಮಾತುಗಳನ್ನ ಮಾತನಾಡಿ ಜನರೊಳಗೆ ಭಕ್ತಿವೃದ್ಧಿಯನ್ನು ತರುವುದಕ್ಕೂ ಜನರಿಗೆ ಪ್ರೋತ್ಸಾಹವನ್ನು ಸಂತೈಸಿಕೊಂಡು ತರುವುದಕ್ಕೆ ಕರ್ತನೆ ಅಭಿಷೇಕಿಸು ಸ್ವಾಮಿ. ನಿನ್ನ ಹೇರಳವಾದ ದಯೆ ಕೃಪೆ ಅವರ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮ ಸ್ವಂತ ಮಾತುಗಳಿಂದ ಈ ಕಾರ್ಯಗಳನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಿಲ್ಲಪ್ಪ. ದೇವರಾತ್ಮನ ಪ್ರೇರಿತರಾಗಿ ದೇವರಾತ್ಮನ ಬಲದಿಂದಲೇ ಕಾರ್ಯ ಮಾಡುವುದಕ್ಕೆ ನಮ್ಮೊಬ್ಬೊಬ್ಬರನ್ನ ಕರ್ತನೆ ನೀನು ಬಲಪಡಿಸು. ನಿನಗೆ ಮಹಿಮೆ ಆಗಲಿ. ನಾವು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.